ಸ್ನೇಹಿತರೆ, ಭಾರತದ ಮೊದಲ ಪ್ರಧಾನಮಂತ್ರಿಯ ಆಯ್ಕೆಯಲ್ಲೇ ದೊಡ್ಡ ಮೋಸ ನಡೆದು ಹೋಗಿತ್ತ. ಸರ್ದಾರ್ ಪಟೇಲ್ರು ಪ್ರಧಾನಿ ಆಗೋದನ್ನ ನೆಹರು ತಡೆದ್ರ. 15 ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ವೋಟ್ ನಲ್ಲಿ 12 ವೋಟ್ ತಗೊಂಡಿದ್ದ ಸರ್ದಾರ್ ಪಟೇಲ್ರು 0 ವೋಟ್ ತಗೊಂಡಿದ್ದ ನೆಹರು ಮುಂದೆ ಯಾಕೆ ಶಸ್ತ್ರತ್ಯಾಗ ಮಾಡಿದ್ರು? ಯಾಕೆ ಸರ್ದಾರ್ ಪಟೇಲ್ ಬದಲಿಗೆ ನೆಹರು PM ಆದ್ರೂ 0 ವೋಟ್ ತಗೊಂಡ್ರು ಕೂಡ? ಸ್ವತಂತ್ರ ಪೂರ್ವ ಇತಿಹಾಸದ ಅತಿದೊಡ್ಡ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಲೋಕಸಭಾ ಚಳಿಗಾಲದ ಅಧಿವೇಶನದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ನೆಹರು ಗಾಂಧಿ ಫ್ಯಾಮಿಲಿ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. ಭಾರತದ ಮೊದಲ ಪ್ರಧಾನಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಏರಿದ್ರು, ನೀವು ವೋಟ್ ಕಳ್ಳರು, ಚುನಾವಣಾ ಫಲಿತಾಂಶದ ಪ್ರಕಾರ ಸರ್ದಾರ್ ಪಟೇಲ್ ಮೊದಲ ಪ್ರಧಾನಿ ಆಗಬೇಕಾಗಿತ್ತು ಅಂತ ಸ್ಫೋಟಕವನ್ನ ಸಿಡಿಸಿದ್ದಾರೆ. ನಿಜಾನ ಅಮಿತ್ ಶಾ ಹೇಳ್ತಿರೋದು ಸುಳ್ಳ? ನಿಜವಾಗ್ಲೂ ಅವತ್ತು ನಡೆದಿದ್ದೇನು? ನೆಹರು ಪ್ರಧಾನಿಯಾಗಿ ಆಯ್ಕೆ ಹೇಗಾದ್ರು? ಪಟೇಲ್ರಿಗೆ ಅವಕಾಶ ತಪ್ಪಿಸಿದ್ಯಾರು? ಎಲ್ಲವನ್ನ ಇತಿಹಾಸದ ಆಧಾರ ಸಮೇತ ಡೀಟೇಲ್ ಆಗಿ ನೋಡೋಣ. ಕ್ಲಿಯರ್ ಆಗುತ್ತೆ ನಿಮ್ಮ ಡೌಟ್ ಇದರಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ನೀವು ಸೇರ್ಬೋದು. ನೆಹರು ಮತಗಳ್ಳತನ ಮಾಡಿದ್ರು, ಕಿಡಿ ಹೊತ್ತಿಸಿದ ಅಮಿತ್ ಶಾ. ಲೋಕಸಭೆಯಲ್ಲಿ ಚುನಾವಣಾ ಸುಧಾರಣೆ ಬಗ್ಗೆ SIR ಬಗ್ಗೆ ಚರ್ಚೆ ನಡೀತಾ ಇತ್ತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವೋಟ್ ಚೋರಿ ದಾಳಿಯನ್ನ ಸಂಸತ್ನಲ್ಲೂ ಕೂಡ ಮುಂದುವರೆಸಿದ್ರು. ಮತಗಳ್ಳತನ ಅತ್ಯಂತ ಗಂಭೀರ ದೇಶ ವಿರೋಧಿ ಕೃತ್ಯ, ನೀವು ಅದನ್ನ ಮಾಡ್ತಾ ಇದ್ದೀರಿ ಅಂದ್ರು. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಉತ್ತರಿಸಿದ ಗೃಹ ಮಂತ್ರಿ ಅಮಿತ್ ಶಾ ವೋಟ್ ಚೋರಿ ದಾಳಿಯನ್ನ ಗಾಂಧಿ ಕುಟುಂಬದ ಕಡೆಗೆ, ನೆಹರು ಗಾಂಧಿ ಕುಟುಂಬದ ಕಡೆಗೆ ತಿರುಗಿಸಿದ್ರು. ವೋಟ್ ಚೋರಿ ನಾವೆಲ್ಲ ಮಾಡ್ತಿರೋದು, ನಿಮ್ಮ ಕುಟುಂಬನೇ ಆರಂಭದಿಂದಲೂ ವೋಟ್ ಕಳ್ಳರೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಕೂಡ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಇಂದಿರಾ ಗಾಂಧಿ ಬಿಡಿಯೋದು ಎಮರ್ಜೆನ್ಸಿ ಟೈಮ್ದು. ಸೋನಿಯಾ ಗಾಂಧಿ ಅವರು ಭಾರತದ ನಾಗರಿಕರಾಗಕ್ಕಿಂತ ಮುಂಚೆನೆ ವೋಟರ್ ಲಿಸ್ಟ್ಗೆ ಸೇರಿ ಅದು ಹೆಂಗೆ ವೋಟ್ ಮಾಡಿದ್ರು ಅವರು, ಅದು ವೋಟ್ ಕಳ್ಳತನ ಅಲ್ವಾ? ಆ ಥರದ್ದದು. ಆದ್ರೆ ನಾವೀಗ ಫೋಕಸ್ ಮಾಡಬೇಕಾಗಿರೋದು ಯಾವ್ದ್ರ ಮೇಲೆ? ದೇಶದ ಮೊದಲ ಪ್ರಧಾನಿಯ ಆಯ್ಕೆ ಸಂದರ್ಭದಲ್ಲಿ ಮಹಾ ಮೋಸ ನಡೆದಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಸ್ವಾತಂತ್ರ್ಯ ಬಂದ ನಂತರ ದೇಶದ ಪ್ರಧಾನಿ ಆಯ್ಕೆ ಮಾಡುವಾಗ ಮೊದಲ ಬಾರಿಗೆ ವೋಟ್ ಚೋರಿ ಆಗಿತ್ತು ಅಂತ ಹೇಳಿದ್ದಾರೆ ಅಮಿತ್ ಶಾ. ರಾಜ್ಯದ ಕಾಂಗ್ರೆಸ್ ಸಮಿತಿಗಳೆಲ್ಲ ಸೇರಿ ವೋಟ್ ಮಾಡಿದಾಗ ಪಟೇಲ್ರಿಗೆ 28 ಮತವನ್ನ ಕೊಟ್ಟು ನೆಹರು ಅವರಿಗೆ 2 ಮತವನ್ನ ಕೊಡಲಾಗಿತ್ತು. ಆದ್ರೆ ಪ್ರಧಾನಿಯಾಗಿದ್ದು ನೆಹರು ಅಂತ ಹಳೆ ಬೆಂಕಿಗೆ ಹೊಸ ಉಸಿರನ್ನ ತುಂಬಿ ಅಮಿತ್ ಶಾ ಭುಗಿಲೆಬ್ಬಿಸಿದ್ದಾರೆ ಅದನ್ನ. ಇದೊಂದು ಹೇಳಿಕೆಗೆ ಲೋಕಸಭೆ ರಣಾಂಗಣ ಆಗಿದೆ. ಕಾಂಗ್ರೆಸ್ ಸಂಸದರು ಅಮಿತ್ ಶಾ ಅವರ ಮೇಲೆ ಮಾತಿನ ಪ್ರಹಾರ ನಡೆಸಿ ಸಂಸತ್ನಿಂದಲೇ ಹೊರ ನಡೆದಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಆಗಿದ್ದೇನು? ಬನ್ನಿ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನ ತೆಗಿತಾ ಸ್ವಲ್ಪ ಹಿಂದಕ್ಕೆ ಕೆದ್ಕೋಣ ನಾವೀಗ. 1940 ರಾಮ್ಗರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೌಲಾನಾ ಆಜಾದ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆದ್ರೆ 2ನೇ ವಿಶ್ವ ಯುದ್ಧ, ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಬಹುತೇಕ ಕಾಂಗ್ರೆಸ್ ನಾಯಕರು ಆಗ ಜೈಲಲ್ಲಿದ್ದ ಕಾರಣ ಆಜಾದ್ 1946 ಏಪ್ರಿಲ್ ವರೆಗೂ ಅಧ್ಯಕ್ಷರಾಗಿ ಉಳಿದು ಬಿಟ್ರು. ಅತ್ತ ಯುದ್ಧ ಮುಂದುವರೆದಂತೆ ಬ್ರಿಟಿಷರು ಭಾರತ ಬಿಟ್ಟು ಹೋಗೋದು ಬಹುತೇಕ ಖಚಿತ ಆಗಿತ್ತು. ಆದ್ರೆ ಹೋಗೋ ಮುನ್ನ ಮಧ್ಯಂತರ ಸರ್ಕಾರ ರಚಿಸಿ ಅದಕ್ಕೆ ಅಧಿಕಾರ ಹಸ್ತಾಂತರ ಮಾಡಿ ಚೂರು ಈ ಇಂಟರ್ನ್ಶಿಪ್ ತರ ಕೊಟ್ಟು ಹೋಗೋಣ, ಟ್ರೈನಿಂಗ್ ತರ ಕೊಟ್ಟು ಹೋಗೋಣ ಅಂತ ಬ್ರಿಟಿಷರು ಮುಂಚೆನೇ ಸಡನ್ ಆಗಿ ಇವತ್ತಿಂದ ಸರ್ಕಾರ ಮಾಡಿ ಅಂತ ಹೇಳಕ್ಕಾಗಲ್ಲ, ಸೆಟಪ್ ಮಾಡಿ ಹೋಗೋದಕ್ಕೆ ತೀರ್ಮಾನ ಆಗಿತ್ತು. ಈ ಮಧ್ಯಂತರ ಸರ್ಕಾರವನ್ನ ಯಾರು ಮುನ್ನಡೆಸಬೇಕು? ಅದಕ್ಕೆ ಉತ್ತರ ಕೊಡೋ ಕೀಲಿ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿತ್ತು. ಯಾಕಂದ್ರೆ ಅದೇ ತಾನೇ 1946 ಪ್ರಾಂತೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಭೇರಿಯನ್ನ ಬಾರಿಸಿತ್ತು. 69% ಮತ, 208 ಸೀಟ್ ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಹೀಗಾಗಿ ಕೇಂದ್ರದ ಮಧ್ಯಂತರ ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲೇ ಬರಬೇಕಾಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಯಾರು ಸರ್ಕಾರದ ಮುಖ್ಯಸ್ಥರಾಗಬೇಕು? ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದಕ್ಕೆ ಸರಳ ಸೂತ್ರವನ್ನ ಮುಂದಿಡ್ತು. ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅವರೇ ಮುಂದೆ ಡಿಫ್ಯಾಕ್ಟೋ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತು. ಹೀಗಾಗಿ ಈ ಆಂತರಿಕ ಚುನಾವಣೆಯನ್ನೇ ಎಲ್ಲರೂ ಪ್ರಧಾನಿ ಆಯ್ಕೆ ಅಂತ ಹೇಳಿ ನೋಡಿದ್ರು. ಆಗ ಕಣದಲ್ಲಿ ನೆಹರು, ಸರ್ದಾರ್. 1946 ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ 3 ಹೆಸರಿತ್ತು: ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೊಬ್ಬರದಿತ್ತು ಆಚಾರ್ಯ JB ಕೃಪಲಾನಿ. ಸೊ ಏನೀಗ ನೆಕ್ಸ್ಟ್? ಈ 3ರಲ್ಲಿ ಯಾರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಸೂಚಿಸ್ತಾವೋ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರು, ನೆಕ್ಸ್ಟ್ ಅವರೇ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರು ಅಂತ. ಆದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಕೇವಲ ತಮ್ಮ ಪ್ರೆಫರೆನ್ಷಿಯಲ್ ಅಭ್ಯರ್ಥಿಗಳನ್ನ ಮಾತ್ರ ಸೂಚಿಸಬಹುದಾಗಿತ್ತು. ಅಧ್ಯಕ್ಷರ ಆಯ್ಕೆ ನಡೀತಾ ಇದ್ದಿತ್ತು ವಾರ್ಷಿಕ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗಳು ಅಧ್ಯಕ್ಷರ ಆಯ್ಕೆಗೆ ವೋಟ್ ಮಾಡ್ತಾ ಇದ್ರು. ಬಹುತೇಕ ಮೂಲಗಳ ಪ್ರಕಾರ, ನೀವು ಇತಿಹಾಸದ ಪುಟಗಳನ್ನ ಕೆದಕಿ ತೆಗೆದು ನೋಡಿದಾಗ 1946ರಲ್ಲಿ 15ರಲ್ಲಿ 12 ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಸರ್ದಾರ್ ಪಟೇಲ್ ಪರವಾಗಿ ವೋಟ್ ಮಾಡಿದ್ವು. 3 ಸಮಿತಿಗಳು ಯಾವುದೇ ಹೆಸರನ್ನ ಸೂಚಿಸಿರಲಿಲ್ಲ. ಕೆಲ ವರದಿಗಳ ಪ್ರಕಾರ 3ರಲ್ಲಿ 2 ಸಮಿತಿ ಕೃಪಲಾನಿ ಪರ ಇದ್ವು, 1 ಸಮಿತಿ ಮತವನ್ನ ಹಾಕಿರಲಿಲ್ಲ ಅಂತ ಹೇಳ್ತಾರೆ. ಒಂದೊಂದರಲ್ಲಿ ಒಂದೊಂದು ತರ ಇದೆ. ಅದರಲ್ಲಿ ಯಾವುದೇ ಲೆಕ್ಕಾಚಾರದಲ್ಲೂ ಕೂಡ ಯಾವುದೇ ಪ್ರದೇಶ ಕಾಂಗ್ರೆಸ್ ಸಮಿತಿ ನೆಹರು ಪರ ಇರಲಿಲ್ಲ ಅನ್ನೋದಂತೂ ಸ್ಪಷ್ಟ.
ಏಪ್ರಿಲ್ 29 ನಾಮಪತ್ರ ಸಲ್ಲಿಕೆ ಕಡೆ ದಿನ ಆಗಿತ್ತು. ಮೇ ತಿಂಗಳಲ್ಲಿ ಚುನಾವಣೆ. ಆದರೆ ಇದ್ದಕ್ಕಿದ್ದಂತೆ ಮೇ ಮೊದಲ ವಾರದಲ್ಲಿ ಸರ್ದಾರ್ ಪಟೇಲ್ರು ಮತ್ತು ಕೃಪಲಾನಿ ಚುನಾವಣೆಯಿಂದ ತಮ್ಮ ಹೆಸರನ್ನ ವಾಪಸ್ ತಗೊಂಡ್ರು. ಆಗ ನೆಹರು ಅವಿರೋಧವಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಮರು ತಿಂಗಳು ಬ್ರಿಟನ್ ಸರ್ಕಾರ ಮಧ್ಯಂತರ ಸರ್ಕಾರವನ್ನು ಮುನ್ನಡೆಸೋಕೆ ನೆಹರು ಅವರಿಗೆ ಆಹ್ವಾನ ಕೊಡ್ತು. ಸರ್ದಾರ್ ನಡೆ ಹಿಂದೆ ಗಾಂಧಿ. ನೆಹರು ಪ್ರಧಾನಿ ಆಗ್ಬೇಕು ಅಂದ್ರ ಮಹಾತ್ಮ, ಸರ್ದಾರ್ ಪಟೇಲ್ ಅವರಾಗೆ ಹಿಂದೆ ಸರಿದ್ರ, ಅವ್ರನ್ನ ಹಿಂದೆ ಸರಿಸಲಾಯ್ತಾ, ದೂಡಿದ್ರ ಯಾರಾದ್ರೂ ಇನ್ನೂ ಸ್ಪಷ್ಟ ಇಲ್ಲ. ಆದರೆ ಘಟನಾವಳಿಗಳನ್ನು ನೋಡಿದಾಗ ಹಿಂದೆ ಸರಿಸಿರೋ ಸಾಧ್ಯತೆ ಜಾಸ್ತಿ ಕಾಣಿಸುತ್ತೆ. ಯಾಕೆ ಅಂತ ಚರ್ಚೆ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಗಾಂಧೀಜಿ ಇಲ್ಲಿ ಪ್ಲೇ ಮಾಡ್ತಾರೆ ರೋಲನ್ನ. ಮಹಾತ್ಮ ಗಾಂಧೀಜಿ ನೆಹರುಗಿಂತ ಮೊದಲಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಮುಂದುವರಿಯೋದು ಇಷ್ಟ ಇರಲಿಲ್ಲ ಅವರಿಗೆ. ಇನ್ನೊಂದು ವರ್ಷ ನಾನೇ ಮುಂದುವರಿತೀನಿ ಅಂತ ಆಜಾದ್ ಅವರು ಹೇಳಿದಾಗ ಗಾಂಧೀಜಿ ಈಗಿನ ಪರಿಸ್ಥಿತಿಯಲ್ಲಿ ನೆಹರು ಅಧ್ಯಕ್ಷರಾಗೋದು ಉಚಿತ ಅಂತ ಹೇಳಿ ಏಪ್ರಿಲ್ 20ನೇ ತಾರೀಕು ನೇರವಾಗಿ ಆಜಾದ್ ಅವರಿಗೆ ಪತ್ರವನ್ನ ಬರೆದ್ರು. ಗಾಂಧೀಜಿಯಲ್ಲೂ ಕೂಡ ಲಾಬಿ ಮಾಡಿದ್ರು. ನೆನಪಿರಲಿ, ಇದು ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ತಮ್ಮ ಪ್ರಿಫರೆನ್ಸ್ ಸೂಚಿಸೋಕು ಮುನ್ನ ನಡೆದಿತ್ತು. ಹೀಗಿದ್ರೂ ಬಹುತೇಕ ಸಮಿತಿಗಳು ಪಟೇಲ್ರನ್ನ ಆಯ್ಕೆ ಮಾಡಿದ್ವು. ಇದೇ ಕಾರಣಕ್ಕಾಗಿಯೇ ನೆಹರು ತಮ್ಮ ಆಯ್ಕೆಯಾಗಿದ್ರು ಕೂಡ ಗಾಂಧೀಜಿ ನೆಹರುಗೆ ನಿಮ್ಮ ಹೆಸರನ್ನ ಯಾವುದೇ ಸಮಿತಿ ಸೂಚಿಸಿಲ್ಲ, ಹೀಗಾಗಿ ಹಿಂದೆ ಸರಿತೀರಾ ಅಂತ ಕೇಳ್ತಾರೆ. ಇದಕ್ಕೆ ನೆಹರು ಯಾವುದೇ ಮಾತನಾಡದೆ ಸುಮ್ಮನಾಗಿದ್ರು. ಇದರ ಅರ್ಥ ನೆಹರು ಸೆಕೆಂಡ್ ಪ್ಲೇಸ್, 2ನೇ ಸ್ಥಾನ ಅಂದ್ರೆ ಪಟೇಲ್ರಿಗೆ ಡೆಪ್ಯೂಟಿ ಆಗಿ ಕೆಲಸ ಮಾಡೋಕೆ ರೆಡಿನೇ ಇರಲಿಲ್ಲ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಒಂದ್ ವೇಳೆ ನೆಹರುನ PMA ಮಾಡಿಲ್ಲ ಅಂದ್ರೆ ಅವ್ರ ಸರ್ಕಾರನೇ ಸೇರೋದಿಲ್ಲ ಅನ್ನೋ ತರದಲ್ಲಿ ಆ ರೀತಿ ವಿಶ್ಲೇಷಣೆ ಮಾಡಲಾಗಿದೆ. ನಂತರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಸೇರಿದಾಗ ಕೃಪಲಾನಿ ಗಾಂಧೀಜಿ ಗೌರವ ಸೂಚಕವಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೆಹರು ಹೆಸರನ್ನ ಸೂಚಿಸ್ತಾರೆ, ಅಂದ್ರೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕೆ. ಅದಕ್ಕೆ ಪಟೇಲ್ರು ಸೇರಿದ ಹಾಗೆ ಎಲ್ಲರೂ ಸಹಮತ ವ್ಯಕ್ತಪಡಿಸ್ತಾರೆ. ಅಲ್ಲದೆ ಕೃಪಲಾನಿ ತಮ್ಮ ಹೆಸರನ್ನ ಚುನಾವಣಾ ರೇಸ್ನಿಂದ ವಾಪಸ್ ತಗೊಂಡ್ಬಿಡ್ತಾರೆ. ಪಟೇಲ್ರಿಗೂ ಕೂಡ ನಾಮಪತ್ರ ಹಿಂತೆಗೆದುಕೊಳ್ಳೋ ಪತ್ರವನ್ನ ಮುಂದಿಡ್ತಾರೆ. ಆಗ ಸರ್ದಾರ್ ಪಟೇಲ್ ಅವರು ಹಿಂದೆ ಮುಂದೆ ನೋಡದೆ ಸೈನ್ ಮಾಡ್ತಾರೆ. ಅನೇಕ ವರದಿಗಳ ಪ್ರಕಾರ ಗಾಂಧೀಜಿ ಆ ಸಭೆಗೂ ಮೊದಲೇ ಪಟೇಲ್ರನ್ನ ಅವರ ಹೆಸರನ್ನ ಹಿಂತೆಗೆದುಕೊಳ್ಳೋಕೆ ಒಪ್ಪಿಸಿದ್ರು ಅಂತ. ಇದೆಲ್ಲ ಎಲ್ಲಿದೆ? ಇದೆಲ್ಲ ಎಲ್ಲದರ ದಾಖಲೆ ಇದೆಯಾ, ಉಲ್ಲೇಖ ಇದೆಯಾ ಇದ್ರ ಬಗ್ಗೆ? ಎಸ್, ಉಲ್ಲೇಖ ಇದೆ. ಇದೆಲ್ಲ ಘಟನಾವಳಿಗಳ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ರಾಜಮೋಹನ್ ಗಾಂಧಿ ಪಟೇಲ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಪಟೇಲ್ ಅ ಲೈಫ್ ಅನ್ನೋ ಬುಕ್ನಲ್ಲಿ ಇದೆಲ್ಲವನ್ನ ಬರೆದಿದ್ದಾರೆ. ಗಾಂಧೀಜಿ ಯಾಕೆ ನೆಹರು ಆಯ್ಕೆ ಮಾಡಿದ್ರು? ಹೇಗೇನ್ ಇಲ್ಲೂ ಕೂಡ ಹಲವಾರು ಕಾರಣಗಳನ್ನ ಮುಂದಿಡಲಾಗುತ್ತೆ. ಮೊದಲನೇದು, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರದ ಕಚ್ಚಾಟ ಇದೆ ಅಂತೇಳಿ ತೋರಿಸಬಾರದು ಅಂತ. ಹೀಗಾಗಿ ಅವಿರೋಧ ಆಯ್ಕೆ ಮಾಡಬೇಕು ಅಂತ ಬಯಸಿದ್ರು. ಜೊತೆಗೆ ಬ್ರಿಟಿಷರು ಅಧಿಕಾರ ಹಸ್ತಾಂತರಿಸಿದ್ದು ನಿಜ, ಆದರೆ ಇನ್ನೂ ಕೂಡ ಅನೇಕ ವಿಚಾರದಲ್ಲಿ ಭಾರತ ಬ್ರಿಟನ್ ಮೇಲೆ ಡಿಪೆಂಡ್ ಆಗಿತ್ತು. ಆರ್ಮಿ ಮುಖ್ಯಸ್ಥರು ಬ್ರಿಟಿಷರಿದ್ರು, ಕಾನೂನುಗಳು ಅವ್ರದ್ದೇ ಇದ್ವು. ಹೀಗಾಗಿ ಬ್ರಿಟನ್ ಜೊತೆ ನೆಗೋಷಿಯೇಟ್ ಮಾಡೋಕೆ ಹ್ಯಾರೋ ಕ್ಯಾಂಬ್ರಿಡ್ಜ್ನಂತಹ ಅವ್ರದ್ದೇ ಯೂನಿವರ್ಸಿಟಿಯಲ್ಲಿ ಕಲಿತು ಬಂದಿದ್ದ, ಹಾಗೆ ಬ್ಯಾರಿಸ್ಟರ್ ಕೂಡ ಆಗಿದ್ದ, ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದ. ನೆಹರು ಸೂಕ್ತ ಅಂತ ಹೇಳಿ ಗಾಂಧಿ ಅಭಿಪ್ರಾಯಪಟ್ಟಿದ್ರು ಅನ್ನೋ ಲೆಕ್ಕಾಚಾರನೂ ಇದೆ. ಈ ವಿಚಾರವನ್ನ ಖುದ್ದು ಗಾಂಧಿಯವರು ಕೂಡ ಹೇಳ್ಕೊಂಡಿದ್ದಾರೆ. ನೆಹರು ಅಧ್ಯಕ್ಷರಾದ ಮರುವರ್ಷ ಗಾಂಧಿ ನೆಹರು ಬಗ್ಗೆ ಮಾತನಾಡಿದ್ರು. ಇಂಗ್ಲಿಷರಿಂದ ಅಧಿಕಾರ ಪಡೆಯೋ ಈ ಟೈಮ್ನಲ್ಲಿ ಜವಾಹರ್ಲಾಲ್ ನೆಹರು ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಜೊತೆಗೆ ನೆಹರು ಮುಸ್ಲಿಂ ಸಮುದಾಯದಲ್ಲೂ ಕೂಡ ಬೆಂಬಲವನ್ನ ಹೊಂದಿದ್ರು. ಆಗ ಮತೀಯ ವಿಚಾರ ತುಂಬಾ ಕ್ರಿಟಿಕಲ್ ಆಗಿತ್ತು. ದೇಶದಲ್ಲಿ ದಿನ ಬೆಳಗಾದ್ರೆ ದಂಗೆಗಳಾಗ್ತಾ ಇದ್ವು. ಸೊ ಇದನ್ನ ಟಫ್ ಹ್ಯಾಂಡ್ ಸರ್ದಾರ್ ಪಟೇಲ್ರಿಗಿಂತ ಸಾಫ್ಟ್ ಹ್ಯಾಂಡ್, ಇನ್ನೊಂಚೂರು ಲಿಬರಲ್ ಆಗಿರೋ ನೆಹರು ಅವರೇ ಬೆಟರ್ ಹ್ಯಾಂಡಲ್ ಮಾಡಬಹುದು ಅಂತ ಗಾಂಧಿ ಅಂದ್ಕೊಂಡ್ರು ಅಂತಲೂ ಹೇಳಲಾಗುತ್ತೆ. ಅಲ್ಲದೆ ಅಂತಾರಾಷ್ಟ್ರೀಯವಾಗೂ ಕೂಡ ಇಂಟರ್ನ್ಯಾಷನಲಿ ರೆಸ್ಪೆಕ್ಟೆಡ್ ನೇಮ್ ಆಗಿದ್ರು ನೆಹರು ಅಷ್ಟೊತ್ತಿಗೆಲ್ಲ. ಫಾರಿನ್ ಅಫೇರ್ಸ್ ವಿಚಾರದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ರು. ಹೀಗಾಗಿ ನೆಹರು ಪ್ರಧಾನಿಯಾಗೋದ್ರಿಂದ ಗ್ಲೋಬಲ್ ಅಫೇರ್ಸ್ ವಿಚಾರದಲ್ಲಿ ಭಾರತವನ್ನು ಕರೆಕ್ಟಾಗಿ ಡೈರೆಕ್ಷನ್ ಕೊಡಬಹುದು ಅಂತ ಅಂದ್ಕೊಂಡ್ರು ಅಂತ. ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಾಂಧಿ ಪಟೇಲ್ರನ್ನ ಹಿಂದೆ ಸರಿಸೋದ್ರಿಂದ ಯಾವುದೇ ಅಪಾಯ ಆಗಲ್ಲ ಅಂತ ಚೆನ್ನಾಗಿ ಅರ್ತಿದ್ರು. ಪಟೇಲ್ರು ಪ್ರಧಾನಿ ಆಗೋದಕ್ಕಿಂತ ಗೃಹ ಮಂತ್ರಿಯಾಗಿ ದೇಶ ಸಂಘಟನೆ ಮಾಡೋಕೆ ಹೆಚ್ಚು ಸೂಕ್ತ ಅಂತ ಅನ್ಕೊಂಡಿದ್ರು. ಇದನ್ನ ಅವರೇ ಒಂದು ಬಾರಿ ಪಟೇಲ್ ಮತ್ತು ಜವಾಹರ್ ಜೋಡೆತ್ತು ಇದ್ದ ಹಾಗೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರಕ್ಕಾಗಲ್ಲ, ಇಬ್ಬರಿಗೂ ಪರಸ್ಪರರ ಅವಶ್ಯಕತೆ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇಲ್ಲಿ ಸರ್ದಾರ್ ಪಟೇಲ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡೋಕ್ಕೂ ಕೂಡ ಕೆಲ ಕಾರಣಗಳಿವೆ. ತಾವು ಅಧ್ಯಕ್ಷ ಆಗೋದ್ರಿಂದ ಕಾಂಗ್ರೆಸ್ ವಿಭಜನೆ ಆಗ್ಬೋದು, ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಿರೋ ನೆಹರು ಹೊಸ ಪಕ್ಷ ಮಾಡ್ಬೋದು. ಈಗ ಆಲ್ರೆಡಿ ಭಾರತ ಸ್ವಾತಂತ್ರ್ಯ ಪಡೆಯೋ ಹೊಸ್ತಿಲಲ್ಲಿದೆ. ಈಗ ಈ ರೀತಿ ಆದ್ರೆ ಸಮಸ್ಯೆ ಆಗುತ್ತೆ. ಜೊತೆಗೆ ಸರ್ದಾರ್ ಪಟೇಲ್ ಅವರು ಗಾಂಧೀಜಿ ಮಾತನ್ನ ಕೂಡ ಮೀರೋ ವ್ಯಕ್ತಿ ಆಗಿರ್ಲಿಲ್ವಲ್ಲ, ಹೀಗಾಗಿ ತ್ಯಾಗ ಮಾಡಿದ್ರು ಅಂತ ಹೇಳಲಾಗತ್ತೆ. ಈ ವರದಿ ನೋಡಿದ ಮೇಲೆ ನಿಮಗೇನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.